ಎಲ್ಲರಿಗೂ ಫ್ರೇಸ್ ಅಲಾಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನ. ಪ್ರೀತಿ ಬಹು ತಾಳ್ಮೆ ಉಳ್ಳದು, ಪ್ರೀತಿ ದಯ ತೋರಿಸುವುದು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಪ್ರೀತಿಯು ಬಹು ತಾಳ್ಮೆ ಉಳ್ಳದು, ಪ್ರೀತಿಯು ದಯ ತೋರಿಸುವುದು ಎಂಬುದಾಗಿ ನಾವು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ನೋಡ್ತಾ ಇದ್ವಿ ಪ್ರಿಯರೇ. ಇಲ್ಲಿ ದೇವರ ಭಕ್ತರಾದ ಪೌಲರು ಕೊರಿಂಥದವರ ಸಭೆದವರಿಗೆ ಹೇಳ್ತಾ ಇದ್ರೆ, ಪ್ರೀತಿಯು ಬಹು ತಾಳ್ಮೆ ಉಳ್ಳದು, ಪ್ರೀತಿಯು ದಯೆ ತೋರಿಸುವುದು ಎಂಬುದಾಗಿ. ಪ್ರಿಯರೇ, ಮನುಷ್ಯರ ಜೀವಿತದಲ್ಲಿ ಪ್ರೀತಿಯು ಬಹು ತಾಳ್ಮೆ ಉಳ್ಳದು ಪ್ರಿಯರೇ. ಒಂದು ಹೂದ ಹಾಗೆ ಒಂದು ಸುವಾಸನೆ ಹೊರಡು ಕೊಡುವಂತ ಒಂದು ಪ್ರೀತಿಯ ಸುವಾಸನೆಯು ಮನುಷ್ಯರ ಜೀವಿತದಲ್ಲಿ ಹೊರಡು ಕೊಡುವಂತದ್ದಾಗಿದೆ ಪ್ರಿಯರೇ. ತಾಳ್ಮೆಯನ್ನು ಎಲ್ಲಾ ರೀತಿಯಾಗಿ ಸಹಿಸಿಕೊಳ್ಳುವಂತದ್ದಾಗಿದೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಎಷ್ಟೇ ನೋವುಗಳು ಬರಲಿ, ಎಷ್ಟೇ ತೊಂದರೆಗಳು ಬರಲಿ, ಎಷ್ಟೇ ತಿರಸ್ಕಾರ ಮಾಡುವಂತೆ ಎಷ್ಟೇ ಸಮಸ್ಯೆಗಳು ಬರಲಿ, ಆದರೆ ಪ್ರೀತಿಯು ತಾಳ್ಮೆ ಉಳ್ಳದಾಗಿದೆ ಪ್ರಿಯರೇ. ಪ್ರೀತಿಯು ದಯ ತೋರಿಸುವಂತದಾಗಿದೆ ಪ್ರಿಯರೇ. ಅದು ಯಾವುದು ಪ್ರೀತಿಯು ಸ್ವಾಧೀನ ಮಾಡಿಕೊಳ್ಳುವುದಿಲ್ಲ ಪ್ರಿಯರೇ. ಆ ರೀತಿಯಾಗಿ ನಮ್ಮನ್ನು ದೇವರು ಪ್ರೀತಿಯು ತಾಳ್ಮೆ ಉಳ್ಳದು, ಪ್ರೀತಿಯು ದಯ ತೋರಿಸುವುದೆಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಕೆಲವರು ಹೇಳ್ತಾರೆ ಪ್ರೀತಿಯು ತಾಳ್ಮೆ ಉಳ್ಳದು ಅವ್ರ ಹೇಳಿತನವು, ತಾಳ್ಮೆಯಿಂದಿರೋದು ಅವ್ರ ಕೆಟ್ಟತನ ಅಂತ ಅನ್ಕೊಳ್ತಾರೆ ಪ್ರಿಯರೇ. ಆದ್ರೆ ಪ್ರೀತಿಯು ತಾಳ್ಮೆ ಉಳ್ಳದು ಕೆಟ್ಟತನ, ಹೇಳಿತನ ಅಲ್ಲ ಪ್ರಿಯರೇ. ಪ್ರೀತಿಯು ತಾಳ್ಮೆ ಉಳ್ಳದು ಒಂದು ದೈವಿಕ ಸ್ವಭಾವ ಗುಣವಾಗಿರುತ್ತೆ ಪ್ರಿಯರೇ. ಒಂದು ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಅದರಂತೆ ಜೀವಿಸುವಂತೆ ದೈವಿಕ ಗುಣವಾಗಿರುತ್ತೆ ಪ್ರಿಯರೇ. ತಾಳ್ಮೆ ಉಳ್ಳದು, ಪ್ರೀತಿಯು ದಯ ತೋರಿಸುವುದೆಂಬುದಾಗಿ. ಅದೇ ರೀತಿ ಈ ಪೌಲ ಭಕ್ತರು ಹೇಳ್ತಿದ್ದಾರೆ, ಪ್ರೀತಿ ತಾಳ್ಮೆ ಉಳ್ಳದು, ಪ್ರೀತಿಯು ದಯ ತೋರಿಸುವುದೆಂಬುದಾಗಿ. ಪ್ರಿಯರೇ, ಒಂದು ಉದಾಹರಣೆ ನೋಡ್ಕೊಳ್ಳೋ ಪ್ರಿಯರೇ. ಅಮೆರಿಕದಲ್ಲಿ ಅಬ್ರಹಾಂ ಕ್ಲೇರ್ ಎಂಬರು ಒಬ್ಬ ಸ್ವಾಧೀನ ಅಧ್ಯಕ್ಷಕರಾಗಿ ಇರ್ತಾರೆ ಪ್ರಿಯರೇ. ಅವರಿಗೆ ಬಹಳ ವಿರೋಧಿಗಳು, ಅಂದ್ರೆ ಅವ್ರು ಕೂತ್ಕೊಳ್ಳೋ ಜಾಗದಲ್ಲಿ, ಹೋಗುವಂತ ಜಾಗದಲ್ಲಿ, ಬರುವಂತ ಜಾಗದಲ್ಲಿ ಅವ್ರಿಗೆ ವಿರೋಧವಾಗಿ ಅನೇಕ ಜನರು ಇರ್ತಾರೆ ಪ್ರಿಯರೇ. ಆದ್ರೆ ಅವ್ರು ಹೇಳುವುದೇ ಒಂದೇನಂದ್ರೆ, ನನಗೆ ವಿರೋಧ ಆಗಿರುವಂತ ಜನರನ್ನು ನಾನು ನಾಶನ ಪಡಿಸುವುದಿಲ್ಲ, ನಾನು ಅವ್ರಿಗೆ ಸ್ನೇಹಿತರಾಗಿ ನಾನು ಮಾಡ್ತೀನಿ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಅವ್ರಿಗೆ ಅನೇಕ ಜನರು ವಿರೋಧಾಗಿ, ಅವರ ಪರವಾಗಿ ಅನೇಕ ಜನರು ಕೆಟ್ಟ ಮಾತಾಡೋದಾಗ್ಲಿ, ಅವ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದಾಗ್ಲಿ, ಅನೇಕ ವಿಷಯದಲ್ಲಿ ಅವರಿಗೆ ವಿರೋಧಾಗಿ ಬಹಳ ಜನರು ನಡ್ಕೊಳ್ತಾ ಇದ್ರು ಪ್ರಿಯರೇ. ಆದ್ರೆ ಅವ್ರು ಯಾವ ರೀತಿಯಾಗಿ ಬೇಜಾರು ಮಾಡ್ಕೊಳ್ಳಲ್ದೆ, ಅವ್ರಿಗೂ ವಿರೋಧಾಗಿ ಮಾತಾಡಲ್ದೆ ಅವ್ರು ಹೇಳಿದ್ರು ಒಂದೇ ಒಂದು ಮಾತೇನಂದ್ರೆ, ನನಗೆ ವಿರೋಧಾಗಿ ಜನರಿಗೆ ನಾನು ಯಾವತ್ತೂ ಅವರಿಗೆ ನಾಶ ಪಡಿಸುವುದಿಲ್ಲ, ನಾನು ಅವರಿಗೆ ಎಲ್ಲ ರೀತಿಯಾಗಿ ನಾನು ಅವರಿಗೆ ಸ್ನೇಹಿತರಾಗಿ ಮಾಡ್ತೇನೆ, ನನ್ನ ಸ್ನೇಹಿತವೇ ಅವರಿಗೆ ಎಲ್ಲವನ್ನು ನಾಶಪಡಿಸುವುದು, ನನಗೆ ವಿರೋಧಾಗಿರುವಂತ ಜನರಿಗೆ ಅವರಿಗೆ ನಾಶಪಡಿಸುವುದು ಅಂತ ಅವ್ರು ಅನ್ಕೊಳ್ತಾರೆ ಪ್ರಿಯರೇ. ಒಂದು ದಿನ ಬರುತ್ತೆ, ಅವರು ಒಂದು ಆರ್ಮಿಯಲ್ಲಿ ಒಂದು ಯುದ್ಧ ನಡೆಯುವಾಗ ಅವ್ರು ಹೋಗುವಂತ ಸಮಯದಲ್ಲಿ ಅಲ್ಲಿ ಅವ್ರಿಗೆ ವಿರೋಧಾಗಿರುವಂತ ಒಬ್ಬ ವ್ಯಕ್ತಿಯು ಅವ್ರ ಮುಂದೆ ಬಂದು ನಿಂತ್ಕೊಳ್ತಾನೆ ಪ್ರಿಯರೇ. ಆ ಸೈನಿಕರಿಗೆ ಹೇಳ್ತಾರೆ, ನನ್ನ ವಿರೋಧಾಗಿರೋ ಜನರಿಗೆ ನಾನು ಇಂಥ ಸಮಯದಲ್ಲಿ ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಎಂಬುದಾಗಿ. ಅವ್ರು ನನ್ನ ಬಗ್ಗೆ ಎಷ್ಟೇ ಕೆಟ್ಟ ಮಾತುಗಳನ್ನಾಡ್ಲಿ, ನನ್ನ ಬಗ್ಗೆ ಎಷ್ಟೇ ಕೆಟ್ಟದಾಗಿ ನೋಡ್ಲಿ, ಆದ್ರೆ ನಾನು ಅವರಿಗೆ ಒಳ್ಳೇದನ್ನೇ ಮಾಡ್ತೀನಿ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಅವ್ರಿಗೆ ವಿರೋಧಾಗಿರುವಂತ ಒಬ್ಬ ವ್ಯಕ್ತಿಯು ಅವರು ಎಷ್ಟೇ ಅವ್ರ ವಿರೋಧಾಗಿರುವಂತ ಅವ್ರ ವ್ಯಕ್ತಿ ಎಷ್ಟೇ ಇದ್ರು ಕೂಡ ಅವರು ಅಬ್ರಹಾಂ ಕ್ಲಿಯರ್ ಏನ್ ಹೇಳ್ತಾರೆ ಅಂದ್ರೆ, ನೀನು ಸೈನಿಕರಿಗೆ ನೀನು ನಡೆಸ್ಕೊಡುವಂತ ವ್ಯಕ್ತಿ ಆಗಿದೆ, ಆದ್ರೆ ಅವರನ್ನು ನಡೆಸುವಂತ ಒಂದು ದೊಡ್ಡ ಉದ್ಯೋಗ ನೀನು ಕೊಡ್ತೀನಿ ಎಂಬುದಾಗಿ ಅಬ್ರಹಾಂ ಕ್ಲಿಯರ್ ಹೇಳ್ತಾರೆ ಪ್ರಿಯರೇ. ಅವ್ರು ಬಹಳ ರೀತಿಯಾಗಿ ಸಂತೋಷ ಪಟ್ಟನು. ನಾನು ಇವ್ರ ಬಗ್ಗೆ ಎಷ್ಟು ಕೆಟ್ಟದಾಗಿ ನೋಡ್ಕೊಂಡಿದ್ದೇನೆ, ನನ್ನ ಕೆಟ್ಟ ಮನುಷ್ಯ ಅನ್ಕೊಂಡಿದ್ದೇನೆ, ಆದ್ರೆ ಎಷ್ಟು ಒಳ್ಳೆ ಮನುಷ್ಯ, ನನ್ನ ಕಲ್ಲಾಗಿರಂತ ನನ್ನ ಹೃದಯವು ಅವರ ಚಿಕ್ಕ ಪ್ರೀತಿಯಿಂದಲೇ ನನ್ನ ಹೃದಯ ಕರಗಿ ಹೋಯಿತು ಎಂಬುದಾಗಿ ಅಬ್ರಹಾಂ ಕ್ಲಿಯರಿಗೆ ವಿರೋಧಾಗಿರುವಂತಹ ವ್ಯಕ್ತಿಯು ಅವನ ಮನಸ್ಸು ಕರಗಿ ಹೋಯ್ತು ಪ್ರಿಯರೇ. ಆ ಕ್ಷಣದಲ್ಲೇ ಅವನು ಹೇಳ್ತಾನೆ, ಇಂಥ ದೈವಿಕವಾದ ಒಂದು ಅಧ್ಯಕ್ಷನು ಈ ಲೋಕದಲ್ಲಿ ಇಲ್ಲ,
ಅಂತ ಹೇಳಿ ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾನೆ ಪ್ರಿಯರೇ. ಅವನು ಅಬ್ರಹಾಂ ಕ್ಲಿಯರಿಗೆ ಎಷ್ಟೇ ಒಂದು ಕೆಟ್ಟದಾಗ ನೋಡ್ಕೊಂಡ್ರು ಅಬ್ರಹಾಂ ಕ್ಲಿಯರ್ ಅವನಿಗೆ ಒಳ್ಳೇದನ್ನೇ ಮಾಡಿದ್ರು ಪ್ರಿಯರೇ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಎಷ್ಟೇ ತೊಂದರೆಗಳು, ಎಷ್ಟೇ ಯಾವುದೇ ಒಂದು ನಮ್ಗೆ ವಿರೋಧವಾಗಿರೋ ಪ್ರತಿಯೊಂದು ಜನರು ನಮ್ಗೆ ಎಷ್ಟೇ ಕೆಟ್ಟದಾಗಿ ಮಾತಾಡಿದ್ರು ನಾವು ಅವರಿಗೆ ಬಯಸುವುದೆಂದೇ ನಮ್ಮ ತಾಳ್ಮೆಯು ಒಳ್ಳೇದಾಗಿರ್ಬೇಕು. ನಮ್ಮನ್ನು ತಾಳ್ಮೆ ನಮ್ಮ ದಯ ತೋರಿಸುವುದೆಂಬುದಾಗಿ ನಾವು ಆತ್ಮವಿಶ್ವಾಸದಿಂದ ನಾವು ನಡ್ಕೊಳ್ಳುವಾಗ ದೇವರು ನಮ್ಮ ಜೀವಿತದಲ್ಲಿ ಕೂಡ ಒಳ್ಳೆ ಕಾರ್ಯಗಳನ್ನು ಮಾಡುವಂತ ದೇವರಾಗಿದ್ದಾನೆ ಪ್ರಿಯರೇ. ನಮ್ಮನ್ನು ದೇವರು ಅದ್ಭುತ ರೀತಿಯಾಗಿ ಈ ಮುಂಜಾನೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ನಮ್ಮ ತಾಳ್ಮೆಯು ಒಳ್ಳೆಯದು, ನಮ್ಮ ತಾಳ್ಮೆಯು ದಯ ತೋರುವುದು ಎಂಬುದಾಗಿ ಪೌಲ ಭಕ್ತರು ನಮಗೆ ಕೊರಿಂಥ ಸಭೆದವರಿಗೆ ಹೇಳಿದ ಪ್ರಕಾರವಾಗಿ ನಿಮ್ಮನ್ನು ಮುಂಜಾನೆ ಮಾತಾಡ್ತೇವೆ ಪ್ರಿಯರೇ. ನಮ್ಮ ಎಲ್ಲಾ ವಿಷಯದಲ್ಲಿ ದೇವರನ್ನು ನಾವು ಪ್ರೀತಿ ಮಾಡುವಂತರಾಗಿರ್ಬೇಕು. ನಾವು ಎರಡು ಪ್ರೀತಿ ಸ್ವಭಾವವನ್ನು ತಿಳ್ಕೊಳ್ಳುವಂತರಾಗಿದ್ದೇವೆ ಪ್ರಿಯರೇ. ಮೊದಲನೇದು ನಾವು ದೇವರಿಗೆ ಪ್ರೀತಿ ಮಾಡುವಂತರು, ಎರಡನೇದಾಗಿ ನಾವು ದೇವರನ್ನು ಪ್ರೀತಿ ಮಾಡುವಂತ ಮಕ್ಕಳನ್ನು ನಾವು ಪ್ರೀತಿಸುವಂತರಾಗಿರ್ಬೇಕು ಪ್ರಿಯರೇ. ನಮ್ಮ ನೆರೆ ಹೊರವನ್ನು, ನಮ್ಮ ಸ್ನೇಹಿತರನ್ನು, ನಮ್ಮ ಮೇಲೆ ಎಷ್ಟೋ ವಿರೋಧ ಆಗಿರುವಂತ ಜನರು ಕೂಡ ನಾವು ಅವ್ರನ್ನು ತಾಳ್ಮೆಯಿಂದ ನೋಡ್ಕೊಳ್ಳುವಂತರಾಗಬೇಕು. ಅವರಿಗೆ ನಾವು ನಮ್ಮ ಪ್ರೀತಿಯು ನಮ್ಮ ದಯೆ ಉಳ್ಳದು, ಆತನ ದಯವು ನಮಗೆ ಎಲ್ಲಾ ರೀತಿಯಾಗಿ ತಾಳ್ಮೆಯಿಂದ ನಡೆಸುವುದೆಂಬುದಾಗಿ ಪ್ರಿಯರೇ. ಈ ಮುಂಜಾನೆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಲಿ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗ್ಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಅವ್ರ ಜೀವಿತದಲ್ಲಿ ನೆರವೇರಿಸ್ರಿ ತಂದಿ. ಅವನು ಪ್ರಭು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ಕೇಳ್ತಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ದೇವ್ರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿರಪ್ಪ ತಂದೆ ದೇವರೇ. ಎಷ್ಟು ಜನರು ಅವ್ರಿಗೆ ವಿರೋಧ ಆಗಿರಂತ ಎಷ್ಟೇ ಜನರು ಇದಿರ್ಬೋದು, ಎಷ್ಟೇ ಸಮಸ್ಯೆಗಳು ಎದುರು ಮಾಡ್ತಿರ್ಬೋದು, ಆದ್ರೆ ತಂದಿ ನೀವು ಹೇಳಿದ್ರಿ ಪ್ರಭಾ ಪ್ರೀತಿಯು ಬಹು ತಾಳ್ಮೆ ಉಳ್ಳೋದು, ಅದು ದಯ ತೋರಿಸುವುದೆಂಬುದಾಗಿ ತಂದಿ. ಕುಟುಂಬದಲ್ಲಿ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಅವ್ರಿಗೆ ಪ್ರೀತಿಯು ದಯ ತೋರುವುದೆಂಬುದಾಗಿ, ಅವ್ರ ಪ್ರೀತಿ ತಾಳ್ಮೆ ಉಳ್ಳೋದಾಗಿ ಎಂಬುದಾಗಿ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಅವರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.